ಒಬ್ಬ ಭಕ್ತ ತನ್ನ ದೇವರನ್ನೇ ಎದುರಿಸಿದ್ದನು. ಒಬ್ಬ ಬ್ರಹ್ಮಚಾರಿ ತಂದೆಯಾದನು. ಒಬ್ಬ ಸೇವಕ ದೇವರಿಗಿಂತಲೂ ಶಕ್ತಿಶಾಲಿಯಾದನು. ಇದು ಬರೀ ಕಥೆಯಲ್ಲ, ಇದು ಸತ್ಯ. ಆತ ಯಾರು ಗೊತ್ತಾ? ಅವನೇ ನಮ್ಮೆಲ್ಲರ ಪ್ರೀತಿಯ ಬಜರಂಗಬಲಿ. ಅವನೇ ಭಗವಂತ ಹನುಮಂತ. ನಮಸ್ಕಾರ ಸ್ನೇಹಿತರೆ. ಭಗವಾನ್ ಹನುಮಂತನು ಶಕ್ತಿ, ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯ ಪ್ರತೀಕ. ನಾವು ಎಲ್ಲರೂ ರಾಮಾಯಣದ ಕಥೆಗಳಲ್ಲಿ ಆಂಜನೇಯನನ್ನು ನೋಡಿದ್ದೀವಿ. ಆದರೆ ರಾಮಾಯಣದ ಆಚೆಗೂ ಅವನ ಜೀವನದಲ್ಲಿ ಅಡಗಿರುವ ಕೆಲವು ರಹಸ್ಯಗಳು ಇಂದಿಗೂ ಜನರನ್ನು ಆಶ್ಚರ್ಯಗೊಳಿಸುತ್ತವೆ. ಹನುಮಂತನು ಶ್ರೀರಾಮನ ವಿರುದ್ಧ ಯುದ್ಧ ಮಾಡಿದ್ದಾನೆ. ಹನುಮಂತನಿಗೆ ಹೆಂಡತಿ ಮತ್ತು ಮಗ ಇದ್ದಾನೆ. ದೇವತೆಗಳನ್ನೇ ಸೋಲಿಸಿದ ಶಕ್ತಿ ಅವನಲ್ಲಿತ್ತು. ಇಂದು ನೀವು ಕೇಳಲಿರುವ ಕಥೆಗಳು ನಿಮ್ಮ ಮನಸ್ಸನ್ನೇ ನಡುಗಿಸಬಹುದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸ್ಟೋರಿನ ಇವತ್ತು ನಾವು ನೋಡಕ್ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿ. ಶುರು ಮಾಡೋಣ ಹಾಗಾದ್ರೆ ವಿಡಿಯೋನ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಹನುಮಂತರ ಜನನದ ಕತೆ ಪ್ರಾರಂಭ ಆಗೋದು ದೇವಲೋಕದಲ್ಲಿ. ಕುಂಜಿಕಾ ಸ್ಥಳ ಎಂಬ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅಪ್ಸರೆ. ಒಮ್ಮೆ ಆಕೆ ಮುನಿಗಳ ತಪಸ್ಸಿಗೆ ಭಂಗ ತರ್ತಾಳೆ. ಅದಕ್ಕೆ ಅವರು ಆಕೆಗೆ ಭೂಮಿ ಮೇಲೆ ವಾನರ ರೂಪದಲ್ಲಿ ಹುಟ್ಟುವಂತೆ ಶಾಪ ನೀಡ್ತಾರೆ. ಆಕೆಯೇ ಅಂಜನಿ ದೇವಿ. ಮತ್ತು ಆಕೆ ವಿವಾಹ ಆಗೋದು ವಾನರ ರಾಜ ಕೇಸರಿಯೊಂದಿಗೆ. ಹನುಮಂತನು ಸಾಕ್ಷಾತ್ ಶಿವನ 11ನೇ ರುದ್ರಾವತಾರ ಅಂತ ಹೇಳಲಾಗುತ್ತೆ. ಅಂಜನಿ ದೇವಿಯ ತಪಸ್ಸಿಗೆ ಮೆಚ್ಚಿ ವಾಯುದೇವನ ಮೂಲಕ ಶಿವನ ದೈವಿಕ ಶಕ್ತಿಯು ಆಕೆಯ ಗರ್ಭವನ್ನು ಸೇರುತ್ತೆ. ಆವಾಗ ಹನುಮಂತನ ಜನನವಾಗುತ್ತೆ. ಒಮ್ಮೆ ಪುಟ್ಟ ಹನುಮಂತನಿಗೆ ವಿಪರೀತ ಹಸುವಾಗುತ್ತೆ. ಆವಾಗ ಆಕಾಶದಲ್ಲಿ ಬೆಳಗ್ತಿದ್ದ ಸೂರ್ಯನ ನೋಡಿ ಅದೊಂದು ಕೆಂಪು ಹಣ್ಣು ಅಂತ ತಿಳ್ಕೊಂಡು ಅದನ್ನು ತಿನ್ನೋದಕ್ಕೆ ಅಂತ ಹಾರ್ತಾನೆ. ಇದನ್ನು ಕಂಡು ಭಯಭೀತನಾದ ಇಂದ್ರ ತನ್ನ ವಜ್ರಾಯುಧದಿಂದ ಹನುಮಂತನ ಮೇಲೆ ದಾಳಿ ಮಾಡ್ತಾನೆ. ಇದರಿಂದ ಹನುಮಂತನ ಎಡದವಡೆ ಮುರ್ಕೊಂಡು ಹೋಗುತ್ತೆ, ಅಂದ್ರೆ ಹನು. ಅಂದಿನಿಂದ ಆತನಿಗೆ ಹನುಮಂತ ಎಂಬ ಹೆಸರು ಬರುತ್ತೆ. ಇದರಿಂದ ಕೋಪಗೊಂಡ ವಾಯುದೇವನು ಇಡೀ ಪ್ರಪಂಚದ ಗಾಳಿಯನ್ನ ನಿಲ್ಲಿಸಿ ಒಂದು ಗುಹೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ದೇವತೆಗಳು ಮತ್ತೆ ಬ್ರಹ್ಮ ಬಾಲಕನಿಗೆ ಜೀವದಾನ ನೀಡಿ ಬೆಂಕಿ, ನೀರು, ಗಾಳಿ ಯಾವುದೇ ಅಸ್ತ್ರಗಳಿಂದ ಹಾನಿಯಾಗದಂತೆ ಅಸಂಖ್ಯಾತ ವರಗಳನ್ನ ನೀಡ್ತಾರೆ. ಆವಾಗ ವಾಯುದೇವ ಹೊರಗಡೆ ಬಂದು ಗಾಳಿನ ಕೊಡ್ತಾನೆ. ಆದ್ರೆ ಬಾಲ ಹನುಮಂತನು ತನ್ನ ಬಾಲಚೇಷ್ಟೆಗಳಿಂದ ಋಷಿ ಮುನಿಗಳ ತಪಸ್ಸಿಗೆ ಭಂಗ ತರ್ತಾ ಇರ್ತಾನೆ. ಅದೇ ಕಾರಣಕ್ಕೆ ಯಾರಾದರೂ ನೆನಪಿಸುವವರೆಗೂ ಆತನಿಗೆ ತನ್ನ ಶಕ್ತಿಗಳು ಮರೆತು ಹೋಗಲಿ ಅಂತ ಮುನಿಗಳು ಶಾಪ ಕೊಡ್ತಾರೆ. ಬೆಳೆಯುತ್ತಾ ಹನುಮಂತನು ಸೂರ್ಯದೇವನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸ್ತಾನೆ. ಸೂರ್ಯನ ರಥದ ಮುಂದೆ ಹಾರುತ್ತಾ ಆತನು ವೇದ ಮತ್ತು ಶಾಸ್ತ್ರಗಳನ್ನ ಕಲಿತಾನೆ. ಆದ್ರೆ ನವವ್ಯಾಕರಣ ಕಲಿಯಲು ವಿದ್ಯಾರ್ಥಿಯು ಮದುವೆ ಆಗಿರಬೇಕು ಅನ್ನೋದು ರೂಲ್ಸ್ ಆಗಿರುತ್ತೆ. ಹನುಮಂತ ಆ ಜನ್ಮ ಬ್ರಹ್ಮಚಾರಿ. ಆ ಬ್ರಹ್ಮಚಾರ್ಯಕ್ಕೆ ಯಾವುದೇ ಭಂಗ ಬರದೇ ಇರೋ ತರ ಸೂರ್ಯದೇವ ತನ್ನ ಕಿರಣಗಳಿಂದ ಸುವರ್ಚಲ ಎಂಬ ದೈವಿಕ ಕನ್ಯೆಯನ್ನ ಸೃಷ್ಟಿ ಮಾಡ್ತಾನೆ. ಹನುಮಂತನು ಆಕೆಯನ್ನು ವಿವಾಹ ಆಗ್ತಾನೆ. ಮದುವೆ ಆದ ನಂತರ ಸುವರ್ಚಲ ತಪಸ್ಸಿಗೆ ತೆರಳುತ್ತಾಳೆ. ಇದರಿಂದ ಹನುಮಂತ ಬ್ರಹ್ಮಚಾರಿಯಾಗಿ ಉಳಿತಾನೆ. ಇನ್ನೊಂದು ಆಶ್ಚರ್ಯಕರ ವಿಚಾರ ಏನ್ ಗೊತ್ತಾ? ಆ ಜನ್ಮ ಬ್ರಹ್ಮಚಾರಿ ಹನುಮಂತನಿಗೆ ಒಬ್ಬ ಮಗನಿದ್ದಾನೆ. ಹೌದು, ನೀವು ಕೇಳ್ತಾ ಇರೋದು ಸತ್ಯ. ಬಾಲಕ್ಕೆ ಬೆಂಕಿ ಬಿದ್ದಾಗ ಲಂಕೆಯನ್ನೆಲ್ಲ ಸುಟ್ಟಾದ್ಮೇಲೆ ಬಾಲನ ಅನ್ಸೋದಕ್ಕೆ ಮತ್ತೆ ತನ್ನ ದೇಹದಲ್ಲಿರೋ ತಾಪಮಾನ ಕಡಿಮೆ ಮಾಡೋದಕ್ಕೆ ಅಂತಂದೇಳಿ ಹನುಮಂತ ಸಮುದ್ರದ ನೀರಿಗೆ ಹಾರ್ತಾನೆ. ಆ ಟೈಮಲ್ಲಿ ಆತನ ದೇಹದ ತೀವ್ರವಾದ ಬೆವರಿನ ಹನಿಯೊಂದು ಸಮುದ್ರದಲ್ಲಿದ್ದ ದೊಡ್ಡ ಮೀನು ಅಥವಾ ಮತ್ಸ್ಯಕನ್ಯೆ ಹೊಟ್ಟೆಯನ್ನ ಸೇರಿತು. ಇದರಿಂದ ಮಕರಧ್ವಜ ಎಂಬ ವೀರ ಪುತ್ರ ಜನಿಸ್ತಾನೆ. ಪಾತಾಳ ಲೋಕದಲ್ಲಿ ಯುದ್ಧ ನಡೆಯೋ ಸಮಯದಲ್ಲಿ ಮಾತ್ರ ಹನುಮಂತನಿಗೆ ತಾನು ತಂದೆ ಆಗಿರೋ ವಿಚಾರ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಿರೋದಿಲ್ಲ. ಹನುಮಂತನ ಭಕ್ತಿ ಮತ್ತು ಶಕ್ತಿ ಅಪಾರವಾದದ್ದು. ಒಮ್ಮೆ ಸೀತಾಮಾತೆ ಹಣೆಗೆ ಸಿಂಧೂರ ಇಡೋದನ್ನ ನೋಡ್ತಾನೆ. ಏನಕ್ಕೋಸ್ಕರ ಇಡ್ತಾ ಇದ್ದೀರಾ ಅಂತಂದೇಳಿ ಕೇಳ್ತಾನೆ ಹನುಮಂತ. ಆಗ ಸೀತಾಮಾತೆಯು ತನ್ನ ಪತಿಯಾದ ಶ್ರೀರಾಮನ ದೀರ್ಘಾಯುಷ್ಯಕ್ಕಾಗಿ ಸಿಂಧೂರ ಇಡ್ತಿರುವುದಾಗಿ ತಿಳಿಸ್ತಾಳೆ. ಕೇವಲ ಒಂದು ಚಿಟಿಕೆ ಸಿಂಧೂರ ತನ್ನ ಒಡೆಯನ ಆಯುಷ್ಯವನ್ನೇ ಹೆಚ್ಚಿಸೋದಾದ್ರೆ ನಾನು ಇಡೀ ದೇಹಕ್ಕೆ ಸಿಂಧೂರ ಬಳ್ಕೊಳ್ತೀನಿ ಅಂತಂದೇಳಿ ಇಡೀ ದೇಹಕ್ಕೆ ಸಿಂಧೂರವನ್ನ ಬಳ್ಕೊಳ್ತಾರೆ. ಮತ್ತೊಂದ್ಸಲ ಸಭೆಯಲ್ಲಿ ತನ್ನ ಭಕ್ತಿಯನ್ನ ಪ್ರಶ್ನಿಸಿದಾಗ ತನ್ನ ಎದೆಯನ್ನ ತನ್ನ ಚೂಪಾದ ಉಗುರುಗಳಿಂದ ಸೀಳಿ ತನ್ನ ಹೃದಯದಲ್ಲಿ ನೆಲೆಸಿರುವ ಸೀತಾ ಮತ್ತು ರಾಮರನ್ನ ಎಲ್ಲರಿಗೂ ತೋರಿಸ್ತಾನೆ. ಲಂಕಾ ಯುದ್ಧದ ಸಮಯದಲ್ಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಸಂಜೀವಿನಿ ಮೂಲಿಕೆಯನ್ನ ಹುಡುಕೋದಕ್ಕೆ ಅಂತಂದ್ರೆ ಹನುಮಂತ ಹಿಮಾಲಯಕ್ಕೆ ಹೋಗ್ತಾರೆ. ದ್ರೋಣಗಿರಿ ಪರ್ವತದಲ್ಲಿ ಮೂಲಿಕೆಯನ್ನ ಹುಡುಕೋ ಟೈಮಲ್ಲಿ ಕೆಲವೊಂದು ಮಾಯಾಶಕ್ತಿಗಳಿಂದ ಮೂಲಿಕೆನ ಗುರ್ಚೋದು ಕಷ್ಟ ಆಗುತ್ತೆ. ಆಗ ಇಡೀ ದ್ರೋಣಗಿರಿ ಪರ್ವತವನ್ನೇ ತನ್ನ ಎರಡೂ ಕೈಗಳಿಂದ ಎತ್ಕೊಂಡು ಲಂಕೆಗೆ ಹಾರ ಬರ್ತಾನೆ. ರಾವಣನೊಂದಿಗಿನ ಯುದ್ಧದಲ್ಲಿ ರಾವಣನು ಪೈಪೋಟಿಗಾಗಿ ಹನುಮಂತನಿಗೆ ಗುದ್ದುವ ಸವಾಲನ್ನ ಹಾಕ್ತಾನೆ. ಆಗ ಸಾಕ್ಷಾತ್ ಶಿವನ ಆಜ್ಞೆಯಂತೆ ಹನುಮಂತನು ತನ್ನ 1/10 ಒಂದರಷ್ಟು ಅಲ್ಲ 100% ಅಂತಂದ್ರೆ 100 ಭಾಗ ಆಯ್ತು. ಆ 100ರಲ್ಲಿ 1 ಭಾಗ, ಆ 1ರಲ್ಲಿ ಅರ್ಧ ಭಾಗ
ಬಲವನ್ನು ಮಾತ್ರ ಬಳಸಿ ರಾವಣನ ಎದೆಗೆ ಗುತ್ತಾನೆ. ಆ ಕೇವಲ ಒಂದು ಏಟಿಗೆ ರಾವಣ 100 ಮೈಲಿಗಳಷ್ಟು ದೂರ ಹೋಗಿ ಬೀಳ್ತಾನೆ. ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣನ ಅತ್ಯಂತ ಶಕ್ತಿಶಾಲಿ ಸುದರ್ಶನ ಚಕ್ರಕ್ಕೆ ತಾನೇ ಶ್ರೇಷ್ಠ ಎಂಬ ಅಹಂಕಾರ ಬಂದಿತ್ತು. ಅದನ್ನ ಮುರಿಯೋದಕ್ಕೆ ಅಂತ ಹನುಮಂತನು ಆ ಉರಿಯುತ್ತಿರೋ ಸುದರ್ಶನ ಚಕ್ರವನ್ನೇ ತನ್ನ ಬಾಯಲ್ಲಿ ನುಂಗ್ಬಿಡ್ತಾನೆ. ಧರ್ಮ ಮತ್ತು ಕರ್ತವ್ಯದ ವಿಷಯ ಬಂದಾಗ ಹನುಮಂತನು ತಾನು ಪೂಜಿಸುವ ದೇವರನ್ನೇ ಎದುರಿಸಲು ಸಿದ್ಧ. ಪದ್ಮ ಪುರಾಣದ ಪ್ರಕಾರ ರಾಮನು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾಗ ವೀರಮಣಿ ಎಂಬ ರಾಜನ ಕುದುರೆಯ ರಕ್ಷಣೆಗೆ ಸಾಕ್ಷಾತ್ ಪರಶಿವನೇ ಬಂದಿರ್ತಾನೆ. ಆ ಯಾಗದ ಕುದುರೆಯನ್ನು ಬಿಡಿಸಲು ಹನುಮಂತನು ಶಿವನ ವಿರುದ್ಧವೇ ಭೀಕರ ಯುದ್ಧವನ್ನ ಮಾಡ್ತಾನೆ. ಆ ಯುದ್ಧದಲ್ಲಿ ಹನುಮಂತನು ಶಿವನ ರಥವನ್ನು ಪುಡಿ ಮಾಡಾಕ್ತಾನೆ ಮತ್ತು ಕೊನೆಗೆ ಹನುಮಂತನೇ ಜಯಶಾಲಿ ಆಗ್ತಾನೆ. ಇಷ್ಟೇ ಅಲ್ಲ, ಹನುಮಂತನು ತನ್ನ ಆರಾಧ್ಯ ದೈವ ಶ್ರೀರಾಮನ ವಿರುದ್ಧವೇ ಯುದ್ಧ ಮಾಡಿದ್ದ. ವಿಶ್ವಾಮಿತ್ರ ಮುನಿಗಳ ಯಾಗಕ್ಕೆ ಭಂಗ ತಂದ ರಾಜ ಚಂದ್ರಭಾನುವಿಗೆ ಮರಣದಂಡನೆ ವಿಧಿಸಲು ವಿಶ್ವಾಮಿತ್ರರು ರಾಮನಿಗೆ ಆಜ್ಞಾಪಿಸುತ್ತಾರೆ. ರಾಮನು ಅದಕ್ಕೆ ಒಪ್ಕೊಂಡಿರ್ತಾನೆ. ಆದ್ರೆ ಚಂದ್ರಭಾನು ಹನುಮಂತನ ತಾಯಿಯಾದ ಅಂಜನಾದೇವಿ ಬಳಿ ಹೋಗಿ ಅಭಯ ಬೇಡಿರ್ತಾನೆ. ತಾಯಿಯ ಮಾತಿಗೆ ಕಟ್ಟು ಬಿದ್ದ ಹನುಮಂತನು ರಾಜನ ರಕ್ಷಣೆಯ ಹೊಣೆ ಹೊರ್ತಾನೆ. ಯುದ್ಧ ಭೂಮಿಯಲ್ಲಿ ರಾಮನು ಹನುಮಂತನ ಮೇಲೆ ಅತಿ ಭಯಂಕರವಾದ ಬಾಣಗಳನ್ನು ಬಿಡುತ್ತಾನೆ. ಆದ್ರೆ ಹನುಮಂತನು ಕಣ್ಣು ಮುಚ್ಕೊಂಡು ರಾಮನಾಮ ಜಪಿಸ್ತಾ ನಿಂತಿರ್ತಾನೆ. ಆ ರಾಮನಾಮದ ಶಕ್ತಿಯಿಂದ ರಾಮನ ಯಾವುದೇ ಬಾಣವು ಹನುಮಂತನಿಗೆ ತಾಕೋದಿಲ್ಲ. ಶಕ್ತಿಗಿಂತ ಭಕ್ತಿಯೇ ಶ್ರೇಷ್ಠ ಎಂದು ಇದು ಸಾಬೀತುಪಡಿಸಿತ್ತು. ಇನ್ನೊಮ್ಮೆ ಶನಿದೇವನು ತನ್ನ ಸಾಡೆ ಸಾತಿ ಪ್ರಭಾವವನ್ನು ಹನುಮಂತನ ಮೇಲೆ ಬೀರೋದಕ್ಕೆ ಅಂತ ಬಂದು ಆತನ ತಲೆ ಮೇಲೆ ಕೂತ್ಕೊಂಡಿರ್ತಾನೆ. ಆಗ ಹನುಮಂತನು ತನ್ನ ತಲೆ ಯಾಕೋ ಕಡಿತಾ ಇದೆಯಲ್ಲ ಅಂತಂದೇಳಿ ಒಂದೊಂದೇ ದೊಡ್ಡ ಬಂಡೆಗಳನ್ನ ತನ್ನ ತಲೆಯ ಮೇಲಿಟ್ಕೊಳ್ಳೋಕೆ ಪ್ರಾರಂಭಿಸ್ತಾನೆ. ಬಂಡೆಗಳ ಭಾರಕ್ಕೆ ಉಸಿರುಗಟ್ಟಿ ಒದ್ದಾಡಿದ ಶನಿದೇವನು ಹನುಮಂತನ ಕ್ಷಮೆ ಕೇಳಿ ಇನ್ನು ಮುಂದೆ ಆತನ ಭಕ್ತರ ಹತ್ತಿರವೂ ಸುಳಿಯುವುದಿಲ್ಲ ಅಂತ ಮಾತು ಕೊಟ್ಟು ಓಡಿ ಹೋಗ್ತಾನೆ. ಹನುಮಂತನ ನಿಸ್ವಾರ್ಥ ಸೇವೆಗೆ ಯಾವುದೇ ಮಿತಿ ಇಲ್ಲ. ಆತನು ಹಿಮಾಲಯದ ಕಲ್ಲುಗಳ ಮೇಲೆ ತನ್ನ ಉಗುರುಗಳಿಂದ ಸಂಪೂರ್ಣ ರಾಮಾಯಣವನ್ನ ಅಂದ್ರೆ ಹನುಮತ್ ರಾಮಾಯಣ ಅತ್ಯಂತ ಸುಂದರವಾಗಿ ಬರೆದಿದ್ದ. ಆದರೆ ವಾಲ್ಮೀಕಿ ಮಹರ್ಷಿಗಳು ಅದನ್ನು ನೋಡಿ ತನ್ನ ರಾಮಾಯಣಕ್ಕಿಂತ ಇದು ಎಷ್ಟೋ ಪಾಲು ಶ್ರೇಷ್ಠವಾಗಿದೆ ಎಂದು ಬೇಸರ ಮಾಡ್ಕೊಳ್ತಾರೆ. ಹನುಮಂತ ಕ್ಷಣ ಮಾತ್ರವೂ ಯೋಚನೆ ಮಾಡದೆ ಆ ಕಲ್ಲುಗಳನ್ನ ಒಡೆದು ತನ್ನ ಮಹಾಕಾವ್ಯವನ್ನು ನಾಶಪಡಿಸ್ತಾನೆ. ಆತನ ಅಪಾರ ಭಕ್ತಿಗೆ ಶ್ರೀರಾಮನು ಹನುಮಂತನಿಗೆ ಚಿರಂಜೀವಿಯಾಗಿರುವನ್ನು ವರ ನೀಡ್ತಾನೆ. ಕಲಿಯುಗದಲ್ಲಿಯೂ ಹನುಮಂತನು ನಮ್ಮೊಂದಿಗಿದ್ದಾನೆ. ಕವಿ ತುಳಸಿದಾಸರಿಗೆ ಹನುಮಂತನು ಒಬ್ಬ ಕುಷ್ಠರೋಗಿಯ ರೂಪದಲ್ಲಿ ಒಂದು ದರ್ಶನವನ್ನು ನೀಡಿರ್ತಾನೆ. ಆತನನ್ನು ಶ್ರೀರಾಮನ ಬಳಿಗೆ ಕರೆದೊಯ್ದಿರ್ತಾರೆ. ಎಲ್ಲಿ ರಾಮನಾಮದ ಜಪ ಇರುತ್ತದೆಯೋ ಅಲ್ಲಿ ಹನುಮಂತನು ಕೈ ಮುಗಿದು ಕಣ್ಣೀರು ಸುರಿಸುತ್ತಾ ಉಪಸ್ಥಿತನಿರುತ್ತಾನೆ ಅಂತ ಹೇಳಲಾಗುತ್ತೆ. ಹನುಮಂತ ಕೇವಲ ಒಬ್ಬ ಪೌರಾಣಿಕ ನಾಯಕನಲ್ಲ, ಆತನು ಅಪಾರ ಜ್ಞಾನಿ, ಶಕ್ತಿವಂತ ಮತ್ತು ಭಕ್ತಿಯ ಅನಂತ ಸಾಗರ. ಈ ಕತೆ ನಿಮ್ಗೆ ಇಷ್ಟ ಆಯ್ತಾ? ನಿಮ್ಗೆ ಏನಾದ್ರು ಸ್ಫೂರ್ತಿ ಆಯ್ತಾ? ನೀವು ಹನುಮಂತನ ಭಕ್ತರ? ಹನುಮಂತ ಯಾರಿಗಿಷ್ಟ ಇಲ್ಲ ಹೇಳ್ರಿ? ಪ್ರತಿ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಆಂಜನೇಯ ಅಂದ್ರೆ ಇಷ್ಟ. ನೀವು ಹನುಮಂತನ ಭಕ್ತನಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಸ್ನೇಹಿತರು ಮತ್ತೆ ಹನುಮಂತನ ಭಕ್ತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಈ ಮಲ್ಲಿಕಾರ್ಜುನ ಕ್ರಿಯೇಟಿವ್ ವರ್ಲ್ಡ್ ಫ್ಯಾಮಿಲಿಯಲ್ಲಿ ಒಬ್ಬರಾಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಬಜರಂಗಬಲಿ.